ಜನಸಾಮಾನ್ಯರು ಬಡಪಕ್ಕರು ಈ ದೇಶದಲ್ಲಿ ಬಡವರಾಗಿಯೇ ಇರಬೇಕು, ಸರಿಸಮಾನವಾಗಿ ಇರುವುದನ್ನು ಬಿಜೆಪಿಯವರು ಸಹಿಸುತ್ತಿಲ್ಲ. ಸುಳ್ಳು ಹೇಳುವುದರಲ್ಲಿ ಬಿಜೆಪಿ ಪಕ್ಷದವರು 3 PhD ಮಾಡಿದರೆ ಜೆಡಿಎಸ್ ಪಕ್ಷದವರು 4 PhD ಮಾಡಿದ್ದಾರೆ. ಅಷ್ಟು ಫಾಸ್ಟ್ ಆಗಿ ಸುಳ್ಳು ಹೇಳುತ್ತಿದ್ದಾರೆ ಎಂದು ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಆರೋಪಿಸಿದರು. ಅವರು ನಗರದ ಸಂವಿಧಾನ ಸರ್ಕಲ್ ಬಳಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸೇರಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಮರಳಿ ತರಲು ಮನರೇಗಾ ಬಚಾವ್ ಬಿಬಿ ರಾಮ್ಜಿ ಹಟಾವೋ ಎಂಬ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ನಂತರ ಕಲ್ಪತರು ಸರ್ಕಲ್ ಮೂಲಕ ತಾಲೂಕು ಕಚೇರಿಯವರೆಗೆ ಪಾದಯಾತ್ರೆಯ ಮೂಲಕ ಸಾಗಿ ಉಪವಿಭಾಗಾಧಿಕಾರಿ ಕಾವ್ಯರಾಣಿರವರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಎಚ್ಪಿ ಮಂಜುನಾಥ್, ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ಬಿಜೆ ವಿಜಯಕುಮಾರ್, ಅಮರನಾಥ್, ಬೋವಿ ನಿಗಮದ ಅಧ್ಯಕ್ಷರಾದ ರಾಮಪ್ಪ ಬೋವಿ, ವಿವಿಧ ಘಟಕಗಳ ಅಧ್ಯಕ್ಷರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. स्ट्राइक शुरू हो है संविधान सर्कल में लक्ष्मण सर बात कर रहे हैं. पहले अन्ना बुलाओ वो जिसके बारे में ಬಾಯಲ್ಲೇ ಹೊರಡಬಾರದು ಅಂತ ಹೆಸರನ್ನ ಇಟ್ಟವ್ರೆ. ಏನ್ ಹೆಸರು? ಬಿಬಿ ರಾಮ್ಜಿ ಅಂತೆ. ನಾನು ಇಂಟರ್ನೆಟ್ ಅಲ್ಲಿ VB-G-Ram-G ಎನ್ನುವಂಥದ್ದು ಏನು ಅಂತ ನೋಡಿ 10 ಸರಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಂಡು ನಾನು ಇವತ್ತು ಹೇಳ್ತಾ ಇದ್ದೀನಿ. ಸುಸಲಿತವಾಗಿ ನಾನು ಬಾಯಲ್ಲಿ ಬರಲ್ಲ. ಬಿಬಿ ಅಂದ್ರೆ ವಿಕಸಿತ ಭಾರತ್ ಅಂತೆ. ಒಂದು ಇನ್ನೊಂದು ಜಿ, BBG, ಜಿ ಅಂದ್ರೆ ಗ್ರಾಮೀಣ. RAM ಮಧ್ಯಾಹ್ನವ್ರು ಹೇಳ್ದಂಗೆ ರಾಮ್, ಶ್ರೀರಾಮನ ಮೇಲೆ ಅವರಿಗಿನ ಭಕ್ತಿ ನಮ್ಗೆ ಜಾಸ್ತಿ ಇದೆ. ಶ್ರೀರಾಮ ಹೆಸರಲ್ಲ ಅದು. ರಾಮ್ ಅಂದ್ರೆ RAM, ರಾಮ್ ಅಂದ್ರೆ ರೋಜ್ಗಾರ್ ಅಜೀವಿಕ್ ಮಿಷನ್ ಅಂತ. ರೋಜ್ಗಾರ್ ಅಜೀವಿಕ್ ಮಿಷನ್. ಇನ್ನೊಂದು ಜಿ ಗ್ಯಾರಂಟಿ. ಅದು ಪೂರ್ತಿ ಹೇಳ್ತೀನಿ ನೋಡಿ. ವಿಕಸಿತ ಭಾರತ್ ಗ್ರಾಮೀಣ ರೋಜ್ಗಾರ್ ಅಜೀವಿಕ್ ಮಿಷನ್ ಗ್ಯಾರಂಟಿ. ಇದನ್ನ ಹೇಳಕ್ಕೆ ನಾನು ಒಂದು 10 ಸರಿ ಕಾರಲ್ಲಿ ಬರ್ಬೇಕಾದ್ರೆ ಬರೆದು ಪ್ರಾಕ್ಟೀಸ್ ಮಾಡ್ಕೊಂಡು ನನ್ನ ಬಾಯಲ್ಲೇ ಹೊರಡ್ತಾರೆ. ಅಂತ ಹೆಸರು ತಗೊಂಬಂದಿರ್ತೇವೆ. ಉದ್ದೇಶ ಇಷ್ಟೇನೆ. ಜನಸಾಮಾನ್ಯರು ಬಡಬಗ್ಗರು ಈ ದೇಶದಲ್ಲಿ ಬಡವರಾಗಿಯೇ ಇರಬೇಕು, ಸರಿಸಮಾನವಾಗಿರಬಾರ್ದು. ಸರಿಸಮಾನವಾಗಿ ಇಲ್ಲಿ ಮಂಜಣ್ಣವರು ಎಲ್ಲರನ್ನೂ ಕೂರಿಸಿದಾರಲ್ಲ, ಅದು ಸಹಿಸಕ್ಕಾಗ್ತಾರೆ. ಯಾರಿಗೆ? ಬಿಜೆಪಿಯವರಿಗೆ. ಮತ್ತೆ ಅವ್ರ ಜೊತೆಯಲ್ಲಿ ಈಗ ಪಾಪ JDSನವರು ಸೇರ್ತಾರೆ. ಇವರು ಸುಳ್ಳು ಹೇಳೋದ್ರಲ್ಲಿ ಅವ್ರು 3 PhD ಮಾಡಿದ್ರೆ JDSನವರು 4ನೇ PhD ಹೊರಟೋಗಿದ್ರು. ಅಷ್ಟು ಫಾಸ್ಟ್ ಸುಳ್ಳು ಹೇಳ್ತಾವ್ರು. ಅಂತ ಸುಳ್ಳು ಜನಗಳು ಯಾವುದೇ ಕಾರಣಕ್ಕೂ ನಂಬುವಂತ ಕೆಲಸವನ್ನು ಮಾಡಬೇಡಿ. ನಾನು ಚಿಕ್ಕ ಉದಾಹರಣೆ ನರೇಗಾರು ಆಮೇಲೆ ಬರ್ತೀನಿ. 2 ನಿಮಿಷ. ತಂಬಾಕು ಬೆಳೆಗಾರರ ಸಮಸ್ಯೆ ವಿಚಾರದಲ್ಲಿ ದೊಡ್ಡ ಮಟ್ಟದ ಒಂದು ಸಭೆಯನ್ನು ಏರ್ಪಾಡು ಮಾಡಿ ಇವತ್ತೇನಾದ್ರು 305 ರೂಪಾಯಿ ಹೋಗಿದೆ. ಇವತ್ತು 1 kg ತಂಬಾಕು ನಾನು ಕೇಳ್ಕೊಂಡೆ. ಈಗ ಆ 305 ರೂಪಾಯಿ ಹೋಗ್ತಾ ಇದೆ ಅಂತ ಅನ್ನುವಂಥದ್ದು ಏನಾದ್ರು ಜನರು ಅದು ಅಲ್ಪ ಸ್ವಲ್ಪ ರೈತರು ತೃಪ್ತಿ ಪಡ್ತಾವ್ರೆ ಅಂದ್ರೆ ಅದಕ್ಕೆ ನೇರವಾದ ಕಾರಣಕರ್ತರು ಮಂಜಣ್ಣವರು, ನಾನು, ವೆಂಕಟೇಶಣ್ಣವರು. ಅದನ್ನ ಶೋನ ಕದಿಯಕ್ಕೋಸ್ಕರ ನನ್ನ ದಿವಸ ಪಾಪ HD ಕುಮಾರಸ್ವಾಮಿ ಅವ್ರನ್ನ ಕರ್ಕೊಂಡು ಸಭೆ ಮಾಡೋದು. ನಾವು ಏನೆಲ್ಲ ಪ್ರಸ್ತಾವನೆ ಮಾಡೋದು ಅವತ್ತು ಮೀಟಿಂಗ್ ಅಲ್ಲಿ, DC ಅವ್ರ ನೇತೃತ್ವದ ಮೀಟಿಂಗ್ ಅಲ್ಲಿ, ಮೀಟಿಂಗ್ ಕರೆಯುವಂಥದಕ್ಕೆ ಅವತ್ತೇ ಆನ್ ಸ್ಪಾಟ್ ಮುಖ್ಯಮಂತ್ರಿಗಳ ಹತ್ರ ಮಾತಾಡೋದು. ನಾವು ಫೋನಲ್ಲಿ ಮಾದೇವರಿದ್ರು, ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಡೈರೆಕ್ಷನ್ಸ್ ಕೊಡಿಸು, DCಗೆ ಡೈರೆಕ್ಷನ್ಸ್ ಕೊಡಿಸು, ಎಲ್ಲ ಜನಪ್ರತಿನಿಧಿಗಳನ್ನ ಕರೆಸುವಂತ ಕೆಲಸವನ್ನ ಮಾಡಿ ರೈತ ಮುಖಂಡಗಳ ನೇತೃತ್ವದಲ್ಲಿ ಸಭೆಯನ್ನ ಮಾಡಿದ್ರು. ನಾವು ಇವತ್ತು ರೈತರನ್ನ ಹೊರಗಡೆ ಇಟ್ರು, ಮಂಜಣ್ಣವ್ರನ್ನ ಹೊರಗಡೆ ಇಟ್ರು, ನನ್ನ ಹೊರಗಡೆ ಇಟ್ರು. ಅವರ JDSಗೂ ಸಭೆ ಆಗಿತ್ತು ನಿನ್ನೆ ದಿವಸ. ಜನಪ್ರತಿನಿಧಿಗಳಿಗೆ ಮಾತ್ರ ಅವಕಾಶ, ಸೋತವ್ರಿಗೆ ಇಲ್ಲ ಅಂತ ಅನ್ನುವಂಥದ್ದು ಆಗಿದ್ರೆ ಪ್ರಿಯಪಟ್ಟ ಮಾದೇವನ ಹೆಂಗ್ ಕರ್ಕೊಳ್ಳೋದು? ನೀವು ಪ್ರಿಯಪಟ್ಟ ಮಾದೇವನ ಮಗನ ಹೆಂಗ್ ಕರ್ಕೊಳ್ಳೋದು ಮೀಟಿಂಗ್ ಒಳಗಡೆ? ಈಗ SD ಕೋಟೆ ನೆಕ್ಸ್ಟ್ MLA ಕ್ಯಾಂಡಿಡೇಟ್ ಅನ್ನುವಂಥ ಅಭ್ಯರ್ಥಿನ ಹೆಂಗ್ ಕರ್ಕೊಳ್ಳೋದು? ನೀವು ಯಾರನ್ನ ಬಿಟ್ಟರು? ಇದು ದುರಂತ ಆಯಿತು. ಏನ್ ತೀರ್ಮಾನ ತಗೊಂಡ್ರಿ ನೀವು? ಫರ್ಟಿಲೈಸರ್ ಆದಿಯಾಗಿ ಜನರಿಗೆ ಕೊಡುವಂಥದ್ದು ಕಮಿಷನ್ ಹೊಡೆಯುವಂತ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ನೀವು ಎಲ್ಲ ಪಾಪ ದೊಡ್ಡದಾಗಿ ಮಹಾರಾಜರು ಮೊಮ್ಮಗ ಅವ್ರ ವಂಶದ ಕುಡಿ ಅಂತ ಮಹಾರಾಜನ ಗೆಲ್ಲಿಸಿದ್ರಿ. ಅವತ್ತು ಏನ್ ಮಾತಾಡೋದು ಅಂತ ಮಂಜಣ್ಣವ್ರು ಇದ್ರು, ನಾನು ಇದ್ದೆ, ರೈತರು ಇದ್ರು. ಪತ್ರಕರ್ತರು ಒಳಗಡೆ ಬಿಟ್ಟಿದ್ದು.
ಆಂಧ್ರದ ರೈತರು ಬಹಳ ಅಚ್ಚುಕಟ್ಟಾಗಿ ದೊಡ್ಡ ಮಟ್ಟದ ಕ್ವಾಲಿಟಿ ನಂಬರ್ 1 ಹೊಗೆ ಸೊಪ್ಪು ಬೆಳಿತಾರಂತೆ. ನಾವೇನೇನು ಕಚಡ ಸೊಪ್ಪು ಕರೀತಾ ಇದ್ದೇವೆ ಇಲ್ಲಿ, ಅದನ್ನ ಹೇಳ್ತಾರೆ ಅವರು MP ಅವರು. ನಂಬರ್ 1 ವರ್ಜಿನಿಯಾ ಸೊಪ್ಪಿರುವಂಥದ್ದು ಇಡೀ ದೇಶದಲ್ಲಿ ಬೆಳೀತಾ ಇರುವಂಥದ್ದು ನಮ್ಮ ತಾಲೂಕು ಹುಣಸೂರು ಮತ್ತೆ ಪಿರಿಯಾಪಟ್ಟಣ. ಈ ಸೊಪ್ಪಿಗೆ 472 ರೂಪಾಯಿ ಕೆಜಿಗೆ ಹೋಗಿದೆ ಅಲ್ಲಿ. ಇದಕ್ಕಿಂತ ಲೋ ಕ್ವಾಲಿಟಿ ಸೊಪ್ಪು ಆಂಧ್ರದಲ್ಲಿ ಮಾಡ್ತಾವ್ರೆ. ನಮ್ಗೆ ಎಷ್ಟು ಕೊಡ್ತಾ ಇದ್ದೀರಿ? ಬರೀ 260 ರೂಪಾಯಿ ಕೊಡ್ತಾ ಇದ್ವಿ, 270 ರೂಪಾಯಿ ಕೊಡ್ತಾ ಇದ್ದೀವಿ. ಡಿಸೆಂಬರ್ 2025 31ನೇ ತಾರೀಕು ಎಕ್ಸೈಸ್ ಡ್ಯೂಟಿಯಿಂದ 18% ಹಾಕ್ಸಿದ್ರು ಬಿಜೆಪಿ ಅವರು, ಸೆಂಟ್ರಲ್ ಗವರ್ಮೆಂಟ್. ಅದಕ್ಕೊಂದು ಪತ್ರ ಕೊಟ್ಟರು ಇಬ್ರು ಹೋಗಿ, ಯಾರು ಕುಮಾರಸ್ವಾಮಿ ಮತ್ತೆ ಈ ಭಾಗದ ಸಂಸದರು ಯದುವೀರ್ ಇಬ್ರು ಹೋಗ್ಬಿಟ್ಟು 18% ದಯಮಾಡಿ ನೀವು ಹಾಕ್ಬೇಡಿ ಸರ್, ಎಕ್ಸೈಸ್ ಡ್ಯೂಟಿ ಹಾಕ್ಬೇಡಿ. ಹಾಕೋದು ಇವರೇನೆ, ಆ ತಡೆ ಹಿಡಿಸುವಂತ ಕೆಲಸವನ್ನು ಮಾಡಿದ್ದು ಇವರೇನೆ, ಮಗುವನ್ನ ಜೂಟೋದು ಇವರೇನೆ, ತೂಗೋದು ಇವರೇನೆ. ಅದನ್ನ ಮಾಡ್ಬಿಟ್ಟು ದೊಡ್ಡದಾಗಿ ಎಲ್ಲಾ ಕಡೆ ಬಿಂಬಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ಬಿಟ್ರು. 18% ಕಮ್ಮಿ ಮಾಡ್ಬಿಟ್ಟು ಅಂತ. 18% GST ಇಟ್ಟಿದ್ದು 40% ಆಗ್ತಾ ಇದ್ದೀರಲ್ರಿ ಸ್ವಾಮಿ. ರೇಟ್ಗಳು ಜಾಸ್ತಿ ಆದ್ಮೇಲೆ ಹೊಗೆ ಸೊಪ್ಪು ರೇಟ್ ಜಾಸ್ತಿ ಆಗ್ಬೇಕಲ್ವಾ? ಎಕ್ಸೈಸ್ ಡ್ಯೂಟಿ ಯಾವ್ದಕ್ಕೆ ಹಾಕ್ಬೇಕು? ಸಿಗರೇಟ್ಗೆ ಹಾಕೊಳ್ಳಿ, ಹೊಗೆ ಸೊಪ್ಪಿಗೆ ಯಾಕೆ ಹಾಕ್ತೀರಿ? ಈ ಒಂದು ವ್ಯವಸ್ಥೆ ಇದೆ. ಇದು ಸುಳ್ಳುಗಳು ಹೇಳ್ಕೊಂಡು ಜನಗಳು ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ತಾವ್ರೆ. ನನ್ನ ಪಕ್ಕದಲ್ಲೇ ಕೂತಿದ್ರು ಈ ಭಾಗದ MLA ಅವತ್ತು. ಅವ್ರು ಏನೋ ಹೇಳ್ತಾರೆ, ಯಾವ್ದೋ ಕಥೆ ಹೇಳ್ತಾವ್ರೆ, ಹೊಗೆ ಸೊಪ್ಪು ಬಗ್ಗೆ ಮಾತಾಡ್ರಿ, ರೇಟ್ ಬಗ್ಗೆ ಮಾತಾಡ್ರಿ ಅಂತಂದ್ರೆ ಯಾರನ್ನೋ ಆ ಮೀಡಿಯಾದನ್ನ ಕ್ಯಾಮ್ರಾ ನೋಡಿದ ತಕ್ಷಣ ಏನು ಉದ್ರೇಕ ಆಗೋದು, ಜೋರ ಮಾತಾಡಕ್ ಶುರು ಮಾಡೋದು. ನಾನು ಪಕ್ಕದಲ್ಲಿ ಯಾಕೆ ಸುಮ್ಮನೆ ಯಾಕೆ ಕತ್ಕತ್ ಸುಮ್ಮನೆ ನಿಮ್ಗೆ ಹಿಡಿತಾರೆ ಅಂತಾನೆ, ಕ್ಯಾಮ್ರಾ ಹಿಡಿತಾರೆ ತಲೆ ಕತ್ಕೊಂಡ್ಬಿಡ ಸುಮ್ಮನೆ. ಇದು ಒಂದು ವ್ಯವಸ್ಥೆ. ಏನು ವಾಟ್ ಇಸ್ ಇಸ್ ಕಾಂಟ್ರಿಬ್ಯೂಷನ್ ಟು ಮೈ ಹುಣಸೂರು? ನಾನು ಕೇಳ್ತೀನಿ, ಅವ್ರು ಕೇಳ್ತಾ ಇದ್ದೀನಿ, ದಯಮಾಡಿ ನೀವು ಎಷ್ಟು ರೂಪಾಯಿ, ಕೋಟಿ ಬೇಡ, ಲಕ್ಷ ಬೇಡ, ಎಷ್ಟು ರೂಪಾಯಿ ಕಾಮಗಾರಿಗಳನ್ನ ಕೆಲಸಗಳನ್ನ ಹುಣಸೂರಿಗೆ ತಗೊಂಬಂದಿದ್ದೀರಿ ದಯಮಾಡಿ ಹೇಳಿ. ಹುಣಸೂರಿಗೆ ಏನು ಕಾಮಗಾರಿಗಳನ್ನ ಕೊಟ್ಟಿದ್ದೀರಿ, ಏನು ಯೋಜನೆಗಳನ್ನ ಕೊಟ್ಟಿದ್ದೀರಿ ಹುಣಸೂರಿಗೆ? ಪ್ರತಿ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ನಾನು. ನಿಮ್ಮ ಕಥೆ ಏನು ಅಂತ ಹೇಳುವಂತ ಕೆಲಸವನ್ನ ಮಾಡ್ತೀವಿ. ಪ್ರತಿಯೊಂದು ದುಡ್ಡಿಂದ ಜನಗಳನ್ನ ಕೊಂಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಅನ್ನುವಂಥದ್ದು ನಿಮ್ಮ ಮೈಂಡಲ್ಲಿ ಇದ್ರೆ ಮುಂದಿನ ದಿನಗಳಲ್ಲಿ ಅವೆಲ್ಲ ವರ್ಕ್ ಆಗಲ್ಲ. ಅದನ್ನ ನೆಕ್ಸ್ಟ್ ಜನಗಳಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೀವಿ. ದಯಮಾಡಿ ನಿಮ್ ಕೈ ಮುಗಿದು ಕೇಳ್ಕತ್ತೀರಿ, ಜಾತಿ ಬಿಟ್ಬಿಡಿ, ಇನ್ನೊಂದು ಬಿಟ್ಬಿಡಿ, ಮತ್ತೊಂದು ಬಿಟ್ಬಿಡಿ. ದೊಡ್ಡ ದುರಂತ ಮಂಜಣ್ಣ ಅವರು ಸೋತಿತ್ತು, ದೊಡ್ಡ ದುರಂತ, ನಮ್ಮ ಭಾರತಕ್ಕೆ ದೊಡ್ಡ ದುರಂತ ಅಲ್ವೇ? ಈ ತಿರ್ಗಾ ಮತ್ತೆ ರಿಪೀಟ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡಬೇಡಿ. ದೊಡ್ಡದಾಗಿ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ. ನರೇಗಾ ಯೋಜನೆ ಬೆಂಕಿ ಬಿಟ್ಟುಬಿಟ್ರು. ಎಲ್ಲಾ ಯೋಜನೆಗಳನ್ನು, ನಮ್ಮ ಯೋಜನೆಗಳನ್ನ ಹೆಸರುಗಳನ್ನ ಚೇಂಜ್ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಉಳಿದವರಿಗೆ ಅನುಕೂಲ ಮಾಡುವಂತ ಒಂದು ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರದವರು ನಿರ್ಮಾಣ ಮಾಡ್ಕೊಂಡವ್ರೆ. ನೋಡಿ, ಈಗ ಇರಾನು, ಅಮೆರಿಕ ಯುದ್ಧಗಳು ನಡೀತಾ